ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ. ಗಂಡ ಹೆಂಡತಿ ಅಥವಾ ಮದುವೆ ಗೊತ್ತಾಗಿರೋರು ಮಾಡ್ಬೇಕಾಗಿರೋ ಆಚರಣೆ ಇದು. ಇಲ್ಲಿನ ಪದ್ಧತಿ ಪ್ರಕಾರ ಈ ಅರ್ಚನೆ ಮುಗಿಸಿ ಕಂಕಣನ ಕೈಗೆ ಕಟ್ಬಿಟ್ರೆ ಅವ್ರಿಬ್ರು ಗಂಡ ಹೆಂಡತಿ ಆಗ್ಬಿಡ್ತಾರೆ. ಏನಿಲ್ಲ ಮಾವ, ಅದೇನೋ ಜ್ಞಾಪಕ ಬಂತು, ಅದಕ್ಕೆ ನಗ್ತಾ ಇದ್ದೀನಿ. ತಾನೇ 9th ಸ್ಟ್ಯಾಂಡರ್ಡ್ ಮುಗಿಸಿದ್ದೆ. ಅದಕ್ಕೆ 1 ವರ್ಷದ ಮುಂಚೆ ಮೆಚೂರ್ ಆಗಿದ್ದೆ. ವಯಸ್ಸಿಗೆ ಬಂದಿರೋ ಹುಡುಗಿ. ನೋಡಕ್ಕೆ ಒಂದು ಮಟ್ಟಕ್ಕೆ ಚೆನ್ನಾಗಿದ್ನಲ್ಲ, ಆ ಮನುಷ್ಯನ ಕಣ್ಣು ನನ್ನ ಮೇಲೆ ಬೀಳೋಕೆ ಶುರುವಾಯಿತು. ಸಣ್ಣದಾಗಿ ನನ್ನನ್ನು ಟಚ್ ಮಾಡೋನು. ನಾನು ಒಬ್ಬಳೇ ಕೂತಿದ್ದಾಗ ಇಣುಕಿ ನೋಡೋನು. ನೆಪ ಹುಡುಕೊಂಡು ನನ್ನನ್ನು ತಪ್ಕೊಳ್ಳೋಕೆ ಟ್ರೈ ಮಾಡೋನು. ಅದೆಂಥ ಹಿಂಸೆ ಗೊತ್ತಾ? ಮೋಸ್ಟ್ಲಿ ಅವನಿಗೆ ನಿನ್ನ ಮೇಲೆ ಲವ್ ಆಗಿತ್ತು ಅಂತ ಅನ್ಸುತ್ತೆ. ನಿಂಗೆ ಇಷ್ಟ ಇಲ್ಲ ಅಂದಿದ್ರೆ ಅವ್ನಿಗೆ ಹೇಳಬೇಕಾಗಿತ್ತು. ಅಟ್ಲೀಸ್ಟ್ ಹಿಂಗೆಲ್ಲ ಮಾಡ್ತಿದ್ದಾನೆ ಅಂತ ನಿಮ್ಮ ಅಪ್ಪಂಗೆ ಹೇಳಬೇಕಿತ್ತು. ಅಪ್ಪನ್ಗ ಹುಚ್ಚಪ್ಪ, ಅಪ್ಪನ್ಗೆ ಏನಂತ ಹೇಳಬೇಕಿತ್ತು? ನೀನ್ ಈ ತರ ಮಾಡ್ತಾ ಇರೋದು ಸರಿ ಇಲ್ಲ ಅಂತನಾ? ಅಂದ್ರೆ ನನ್ನ ಜೊತೆ ಹೀಗೆಲ್ಲ ಮಿಸ್ಬಿಹೇವ್ ಮಾಡ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ ಕಣೋ, ನನ್ನ ಸ್ವಂತ ಅಪ್ಪ. ವಾಟ್? ಅಪ್ಪನ? ಚಾಂದಿ? ನಂಬೋಕ್ಕಾಗ್ತಿಲ್ಲ ಅಲ್ಲ? ನನಗೂ ನಂಬಕ್ಕಾಗ್ತಿರ್ಲಿಲ್ಲ. ಹೋಗ್ಲಿ ಬಿಡು, ನಮ್ಮಪ್ಪ ಅಲ್ವಾ ಅಂತ ಸುಮ್ಮನೆ ಸಹಿಸ್ಕೊತಿದ್ದೆ. ಹೋಗ್ತಾ ಹೋಗ್ತಾ ಅವನು ಕೆಟ್ಟ ಕಣ್ಣು ನನ್ನ ಮೈ ಮೇಲೆಲ್ಲ ಹರಿಯೋಕೆ ಶುರುವಾಯಿತು. ಅದಾದ್ಮೇಲೆ ಒಂದಿನ ನನಗೆ ಎಕ್ಸಾಮ್ ಇತ್ತು ಅಂತ ಅಮ್ಮ ಅಣ್ಣ ನನ್ನನ್ನು ಬಿಟ್ಟು ಸೌತ್ ಇಂಡಿಯಾ ಟೂರ್ಗೆ ಹೋದ್ರು. ನಾನು ಮನೆಯಲ್ಲಿ ಓದ್ಕೋತಾ ಇದ್ದೆ. ಅಪ್ಪ ಬಂದು ನನ್ನ ರೂಮ್ ಬಾಗ್ಲು ಹಾಕೊಂಡ. ನಾನು ಎಷ್ಟು ಬೇಡ ಅಪ್ಪ ನಾನು ನಿನ್ ಮಗಳು ಅಂತ ಬೇಡ್ಕೊಂಡೆ. ಗೋಗರ್ದೆ, ಕಣ್ಣೀರ್ ಹಾಕ್ದೆ, ಕಾಲಿಡ್ದು ಹತ್ತೆ. ಆದ್ರೆ ಆ ಕಾಡು ಮೃಗದ ಕಣ್ಣಿಗೆ ನನ್ನ ಕಣ್ಣೀರ್ ಕಾಣಲೇ ಇಲ್ಲ. ಪುಟ್ಟ ಗುಬ್ಬಚ್ಚಿ ಮರಿನ ಹದ್ದು ಕುಕ್ಕಿ ತಿನ್ನುತ್ತಲ್ಲ, ಹಾಗೆ ತಿಂದ್ಬಿಟ್ಟ ನಮ್ಮಪ್ಪ. ಅದಾದ್ಮೇಲೆ ಪದೇ ಪದೇ ನನ್ನ ಮೇಲೆ ಅತ್ಯಾಚಾರ ಮಾಡ್ಬಿಟ್ಟ. ಒಂದ್ ತಿಂಗಳಾದ್ಮೇಲೆ ಅಣ್ಣ ಅಮ್ಮ ಊರಿಂದ ವಾಪಸ್ ಬಂದು
ಅಷ್ಟರಲ್ಲಿ ನನ್ನ ದೇಹ ಜೊತೆನಲ್ಲಿ ನನ್ನ ಮನಸ್ಸು ಸತ್ತು ಹೋಗಿತ್ತು. ಹೈಪರ್ ಟೆನ್ಷನ್ ಇಂದ ಉಸಿರಾಡಕ್ಕೂ ಕಷ್ಟ ಆಗ್ತಿತ್ತು. ಅದ್ ಯಾಕೆ ಅಂತ ಅಮ್ಮ ನನ್ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಆಗ ನಾ ಎಲ್ಲಾ ವಿಷಯನೂ ಹೇಳ್ಕೊಂಡೆ. ಆಮೇಲೆ ನಿಮ್ಮ ಅಪ್ಪನ ಜೈಲ್ಗೆ ಹಾಕ್ಸಿದ್ರಾ? ಅಂತ ದೊಡ್ಡ ಮನ್ಸಿರೋ ಸಮಾಜದಲ್ಲಿ ಹುಟ್ಟಿರ್ಲಿಲ್ಲ ಕಣೋ ನಾನು. ಅಪ್ಪನ ಜೈಲ್ಗೆ ಹಾಕಿಸ್ಲಿಲ್ಲ, ಅದ್ರ ಬದಲಾಗಿ ನನ್ನನ್ನೇ ಮನೆಯಿಂದ ಹೊರಗೆ ಹಾಕಿದ್ರು. ಯಾಕೆ? ವೈ ಚಾಂದಿನಿ? ನಮ್ಮ ಪದ್ಧತಿನಲ್ಲಿ ಒಬ್ಬ ಗಂಡಸು ಒಂದು ಹೆಣ್ಣನ್ನು ಮುಟ್ತಾನೆ ಅಂದ್ರೆ ಅವನೇ ಅವಳನ್ನ ಮದುವೆ ಆಗ್ಬೇಕು. ಆದ್ರೆ ಇಲ್ಲಿ ನಾ ಹೇಗೋ ನಮ್ಮಪ್ಪನ ಮದುವೆ ಆಗ್ಲಿ. ಅಷ್ಟೇ ಅಲ್ಲ, ನಾನು ಸೌತಿಯಾಗಿ ಬರೋದು ನಮ್ಮಮ್ಮನಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಇವಳು ಪದ್ಧತಿನೇ ಬೇಡ ಅಂತ ನನ್ನನ್ನು ಮನೆಯಿಂದ, ಜಾತಿಯಿಂದ, ಸಮಾಜದಿಂದನೂ ಹೊರಗೆ ಹಾಕ್ಬಿಟ್ರು. ಬಹಿಷ್ಕಾರ ಹಾಕ್ಬಿಟ್ರು ಕಣೋ. ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಬಂಧು ಬಳಗ ಎಲ್ಲ ಇದ್ರು. ಅನಾಥವಾಗ್ಬಿಟ್ಟೆ ಕಣೋ ನಾನು. ಹೀನಾಯವಾಗಿ, ದರಿದ್ರವಾಗಿ ಸರ್ವನಾಶ ಆಗೋಯ್ತು ನನ್ನ ಲೈಫ್. ಹಾಳಾಗೋದೆ ಕಣೋ ನಾನು. ಅವನೊಬ್ಬನಿಂದ ನಾನು ನಾನು ಪುಟ್ಟ, ಪ್ಲೀಸ್ ಸಮಾಧಾನ ಮಾಡ್ಕೊಡು. ಚಾಂದಿನಿ, ಪ್ಲೀಸ್ ಅಳ್ಬೇಡವ. ಇಲ್ಲ, ಈಗ ನಾನು ಗಲಾಟೆ ಮಾಡಿದ್ರೆ ಎಲ್ಲರೂ ನೆಮ್ಮದಿನೂ ಹಾಳಾಗುತ್ತೆ. ರಂಗ, ಕೊನೆಗೂ ನನ್ನ ಮಗಳ ಜೀವನದಲ್ಲಿ ಹುಳಿ ಹಿಂಡ್ಬಿಟ್ಟಿಯಲ್ಲೋ. ಬೆನ್ನ ಹಿಂದೆನೇ ಇವರು. ಸಮಾಧಾನ ಮಾಡ್ಕೊಪುಟ್ಟ. ಪ್ಲೀಸ್ ಕಣೋ, ಈ ನಗುವಿನ ಹಿಂದೆ ಇಂಥ ಘೋರವಾದ ಕತೆ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸಾರಿ. ಏ ಬುದ್ದು, ನೀನ್ ಯಾಕೋ ಸಾರಿ ಕೇಳ್ತೀಯ? ನಮ್ಮಪ್ಪನೇ ನನ್ನನ್ನು ಸಾರಿ ಕೇಳಲಿಲ್ಲ. ಪ್ಲೀಸ್ 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 ಹೇಳ್ಬೇಡ ಕಣೋ, ಪ್ಲೀಸ್. ಇದನ್ನೆಲ್ಲ ಮನ್ಸಿಂದ ತೆಗ್ದಾಕ್ಬಿಡು ಪುಟ್ಟ. ಅಲ್ಲಿ ನಮ್ಗೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಹುಡ್ಕೊಂಬಂದ್ರೆ ಸುಮ್ಮನೆ ತಲೆನೋವು. ಅಭಯ್, ಈ ವಿಷಯ ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಅಲ್ವಾ?
ಇಂಥದ್ದನ್ನೆಲ್ಲ ನಾನು ಹೇಳ್ತೀನೇನೋ, ನೆವರ್. ನಿನ್ನ ಸೀನಿಯರ್ಗೂ ಗೊತ್ತಾಗಲ್ಲ ಅಲ್ವಾ? ಪ್ರಾಮಿಸ್. ಆಯಿತು, ಪ್ರಾಮಿಸ್. ವಿಷಯ ನನ್ನನ್ನು ಬಿಟ್ಟರೆ ಯಾರಿಗೂ ಗೊತ್ತಾಗಲ್ಲ. ನೀನು ತುಂಬ ಒಳ್ಳೆಯವನು ಕಣೋ. ನನಗಿಂತ ಒಳ್ಳೆಯವಳು. ಮನಸ್ಸಲ್ಲಿ ಈ ಮಟ್ಟಕ್ಕೆ ಬೆಂಕಿ ತುಂಬಿಕೊಂಡು ಈ ಥರ ಎಲ್ಲ ನಗ್ತಿದ್ಯಾ ಅಂತಂದ್ರೆ ನಿಜ ನಿನ್ನ ಬಗ್ಗೆ ಹೆಮ್ಮೆ ಆಗ್ತಾ ಇದೆ. ಹೊರಡೋಣ. ಇರು ಇರು ಇರು. ಈಗ ಬುದ್ದು ಎದ್ದು ಎಲ್ಲಿಮ್ಮ ಅವರಿಬ್ರು? ಅದು ಅದು ಅಲ್ಲೆಲ್ಲೋ ಅವರಿಬ್ರು ಕಾಣಿಸ್ಲಿಲ್ಲ. ಕಾಣಿಸ್ತಿಲ್ವಾ? ಎಲ್ಲಿ ಹೋದ್ರೆ ಹಾಗಾದ್ರೆ ಅವರಿಬ್ರು? ಯಾಕೆ ಮಾವ ಟೆನ್ಷನ್ ಮಾಡ್ಕೊತಿದ್ದೀರಾ? ಅಲ್ಲಿ ನೋಡಿ, ಖುಷಿಯಾಗಿ ಜೋಡಿಯಾಗಿ ಬರ್ತಿದ್ದಾರೆ. ಯಾವುದು ಏನು ಗೊತ್ತಿಲ್ಲ ಅನ್ನೋ ಹತ್ರ ಇದ್ಬಿಡೋಣ. ಎಲ್ಲಿಗ್ರು ಹೋಗಿದ್ರಿ? ಏನ್ ಮಾಡ್ತಿದ್ರಿ ಇಷ್ಟೊತ್ತು ಅಲ್ಲಿ? ಕಲಾಸಿ ಪಾಳೆ ಹೋಗಿ ಚಾಕ್ನ ತಿನ್ಕೊಂಡ್ ಬಂದ್ವಿ ಡ್ಯಾಡ್. ಅಬಾಯ್ ರಾಜ್, ನಾವು ಬೆಟ್ಟದ ಮೇಲಿರೋ ಹೊಂಡಕ್ಕೆ ಹೋಗಿ ತೀರ್ಥ ಕುಡ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಸೂಪರ್ ಆಗಿತ್ತು. ನಾನಂತೂ 2 ಲೀಟರ್ ಕುಡ್ಕೊಂಡ್ ಬಂದೆ. ಆದ್ರೂ ಅಭಯ್, ನೀವಿಬ್ಬಿಬ್ಬರೇ ಹೋಗಿ ಹೀಗೆ ಸುತ್ತಾಡ್ಕೊಂಡ್ ಬಂದಿದ್ದು ಚೆನ್ನಾಗಿಲ್ಲ ಕಣ. ಕಟ್ಕೊಂಡು ಹೆಂಡ್ತಿನ ಇಲ್ಲಿ ಬಿಟ್ಬಿಟ್ಟು ಅವ್ರ ಜೊತೆ ಹೋಗಿದ್ದು ನನಗಿಷ್ಟ ಆಗ್ಲಿಲ್ಲ. ನಾನೇನ್ ಬೇಕು ಅಂತ ಹೋಗಿದ್ನ ಡ್ಯಾಡ್? ಮಾಮ್, ನೀನ್ ತಾನೇ ಕಳ್ಸಿದ್ದು. ಈಗ ಹೇಳು ಅವ್ರಿಗೆ. ಅದೇನಾಗೋಯ್ತು ಅಂತ ಇವಾಗ ಹೇಗೆ ಆಡ್ತಿದ್ದೀರಾ? ಅಪರೂಪಕ್ಕೆ ನನ್ನ ಮಗನಿಗೆ ಸ್ವಾತಂತ್ರ್ಯ ಸಿಕ್ಕಾಗಿದೆ. ಒಂಚೂರು ಸುತ್ತಾಡ್ಕೊಂಡು ಬಂದಪ್ಪ, ಏನು ತಪ್ಪದ್ರಲ್ಲಿ? ಅದೇ ಮತ್ತೆ, ಅವನೇನು ಅವಳ ಜೊತೆ ಓಡೋಗ್ತಾನ? ಒಂದು 10 ನಿಮಿಷ ಲೇಟ್ ಆಗಿದ್ದಕ್ಕೆ ಹಿಂಗೆಲ್ಲ ಆಡ್ಬಿಟ್ರಿ. ನಾನು ಹೆಂಡತಿಯಾಗಿ ಆರಾಮಾಗಿದ್ದೀನಿ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ ಮಾವ? ಅಪ್ಪ ಬಚಾವಾದೆ. ನೋಡಿದ್ರಾ? ಕೇಳಿಸ್ಕೊಂಡ್ರಾ? 2 ಕಿವಿಟ್ ಕೇಳಿಸ್ಕೊಳೆ. ಬಾ ಚಂದನಿ, ಅಲ್ಲೊಂದ್ ಕಡೆ ಬಂಡೆ ಕಲ್ಗೆ ತಲೆ ಚಚ್ಕೊಂಡ್ರೆ ಹಳೆದೆಲ್ಲ ಮರ್ತ ಹೋಗುತ್ತಂತೆ. ಬಾ, ನಿನಗೆ ಚೆನ್ನಾಗಿ ಚಚ್ತೀನಿ. ಹ್ಞೂ ಚಾಂದ್ನಿ, ಅವ್ನು ಕರೆಯೋದೆಚ್ಚ, ನೀನು ಹೋಗೋದೆಚ್ಚ. ಹೋಗ್ ಬಾ. ಬರೀ ಕಳ್ಸೋದಲ್ಲೇ ಇರ್ತೀರಲ್ರಿ. ನನ್ನ ಟೈಮ್ ಬರುತ್ತಲ್ಲ ಅವಾಗ ನೋಡ್ಕೋತೀನಿ ನಿಮ್ಮನ್ನ. ಶಾಲಿನಿ, ಅವರಿಬ್ಬರೇ ಯಾಕೆ ಹೊರಡ್ಬೇಕು? ನಾವು ಜೊತೆಲಿ ಹೋಗೋಣ ಬನ್ನಿ. ಹೌದು, ನಡಿಯಮ್ಮ. ಶಾಂತಿ, ಫೀಲಿಂಗ್ ವೆರಿ ಸ್ಯಾಡ್ ಕಣೋ. ಡೋಂಟ್ ವರಿ, ಏನು ಆಗಲ್ಲ, ನಾನು ಇದೀನಲ್ಲ. ಬಿ ಕೂಲ್.
ಸಂತಸದ ಹೊನಲಡಗುತ್ತಿರೆ ಅಳಿಜೌವನದ ಮರುವಿನೊಳಗೆ ಎಳೆಹರೆಯವೆಂಬ ಸಂತಸದ ಹೊನಲಡಗುತ್ತಿರೆ ಅಳಿಜೌವನದ ಮರುವಿನೊಳಗೆ ಕಳೆಯುಡುಗಿ ಹಡಿಲಾಗಿ ಬಗೆಯಳಲ ಮಡಿಲಾಗಿ ಕಳೆಯುಡುಗಿ ಹಡಿಲಾಗಿ ಬಗೆಯಳಲ ಮಡಿಲಾಗಿ ತಳರುತ್ತಿದೆ ಮೃತ್ಯುವಿನ ಯಾಕೆ ಏನಾಯ್ತೆ ಯಾಕೆ ಹಿಂಗೆ ನಗ್ತಾ ಇದೀಯಾ? ಏನಿಲ್ಲಮ್ಮ, ಒಂದು ಜೋಕ್ ನಾಪ್ಕ ಬಂತು. ಜೋಕಾ? ಅವಳು ನನ್ನ ಕೈ ಹಿಡ್ಕೊಂಡ್ರೆ ನಿಮಗೆ ನಗು ಬರುತ್ತಾ? ಅಟ್ಲೀಸ್ಟ್ ಯಾಕೆ ಅಂತನಾದ್ರೂ ಕೇಳಬಾರ್ದಾ? ಕೇಳಿ, ದೊಡ್ಡ ಕೇಳಿ, ಕೆಟ್ಟು ಕೇಳಿ. ನೀನು ಮುಜುಗರಕ್ಕೆ ಸಿಕ್ಕಾಕೊಂಡೆ ಅಂತ ಈಗ ನಾನು ಪಕ್ಕ ನಡೀತಿದ್ಯಾ, ಬಟ್ ನಿನ್ನ ಮನ್ಸು ಮಾತ್ರ ಚಾಂದಿ ಜೊತೆಲೇ ಬರ್ತಾ ಇದೆ ಅಂತ ನನ್ಗೆ ಗೊತ್ತು ಕಣೋ. ಓ ಬನ್ನಿ ಆಂಟಿ, ಬನ್ನಿ ಕೂತ್ಕೊಳ್ಳಿ. ಏನಂತಾರೆ ನಿಮ್ಮ ಮಗಳು? ಅವ್ರ ವ್ರತ ಮುಗಿಯೋದಕ್ಕೆ ಇನ್ನೂ ಎಷ್ಟು ದಿನ ಇದೆ ಅಂತ? ಬಹುಶಃ ನೀವು ಸರಿ ಹೋಗೋವರೆಗೂ ಅನಿಸುತ್ತೆ. ಅಂದರೆ ನೀವು ಸರಿ ದಾರಿಗೆ ಬರೋವರೆಗೂ. ವಾಟ್ ಯು ಮೀನ್? ನಾನು ಯಾವಾಗ ತಪ್ಪು ದಾರಿ ಹಿಡಿದೀನಿ? ಹಾದಿ ತಪ್ಪೋರಿಗೆ ನಾವು ಹಾದಿ ತಪ್ತಾ ಇದ್ದೀವಿ ಅಂತ ಅನ್ಸೋದೇ ಇಲ್ಲ ಅಳಿಯಂದ್ರೆ. ಈಗಲಾದರೂ ಎಚ್ಚೆತ್ಕೊಂಡು ನಿಮ್ಮ ಬುದ್ಧಿನ ಸರಿ ಮಾಡ್ಕೊಳ್ಳಿ ಅಂತ ಹೇಳೋಕೆ ಬಂದೆ. ನನ್ನ ಬುದ್ಧಿಗೆ ಏನಾಗಿದೆ? ಬುದ್ಧಿ ಅಷ್ಟೇ ಅಲ್ಲ, ನಿಮ್ಮ ಮನಸ್ಸು ವರ್ತನೆ ಎಲ್ಲ ಬದಲಾಗ್ತಾ ಇದೆ. ಸರಿಯಾಗಿ ಮಾತಾಡಿ ಆಂಟಿ. ನನ್ನ ಬಿಹೇವಿಯರ್ ಬಗ್ಗೆ ಎಲ್ಲ ಹಿಂಗೆಲ್ಲ ಕಮೆಂಟ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಅಂಥದ್ದು ಏನ್ರಿ ಬದಲಾಗಿದೆ? ಒಂದೇ ಒಂದು ಎಕ್ಸಾಂಪಲ್ ಹೇಳಿ ನೋಡೋಣ. ನೀವು ನನ್ನ ಮಗಳನ್ನ ಉಡಾಫೆ ಮಾಡ್ತಾ ಇದ್ದೀರಾ, ಅವಳಿಂದ ದೂರ ಹೋಗ್ತಾ ಇದ್ದೀರಾ. ಎಕ್ಸ್ಕ್ಯೂಸ್ ಮೀ ಆಂಟಿ, ಪ್ಲೀಸ್. ಇಷ್ಟ ಬಂದಂಗೆ ನಡ್ಕೋತಿರೋದು, ಉಡಾಫೆ ಮಾಡ್ತಿರೋದು ನಾನಲ್ಲ, ನಿಮ್ಮ ಮಗಳು. ಪ್ರತಿ ಸಲ ಹತ್ರ ಹೋದಾಗ್ಲೂ ದೂರ ತಳ್ತಾರಲ್ಲ, ನನಗೆ ಹೆಂಗಾಗಬೇಕು? ಅಲ್ಲ, ನಾನು ಸರಿ ಇಲ್ಲ ಅಂತ ನನಗೆ ಬುದ್ಧಿ ಹೇಳಕ್ ಬಂದಿದ್ದೀರಲ್ಲ, ನಿಮ್ಮ ಮಗಳು ಯಾಕೆ ಹಿಂಗೆಲ್ಲ ಮಾಡ್ತಿದ್ದಾಳೆ ಅಂತ ಒಂದ್ಸಲ ನನಗೆ ಕೇಳಿದಿರ ಅವಳನ್ನ? ಕೇಳೋಕೆ ಇನ್ನೇನಿದೆ ಅಳಿ ಅಂದರೆ, ನೀವು ಬದಲಾಗ್ತಾ ಇದ್ದೀರಾ, ಅದಕ್ಕೆ ಅವಳು ನಿಮ್ಮಿಂದ ದೂರ ಹೋಗ್ತಾ ಇದ್ದಾಳೆ. ಅದೇ ಏನು ಬದಲಾವಣೆ ಅಂತ ಕೇಳ್ತಾ ಇರೋದು. ಏನೇ ಅದು ಡೈರೆಕ್ಟಾಗಿ ಮುಖಕ್ಕೆ ಹೊಡೆದಂಗೆ ಹೇಳಿ. ನೀವು ಆ ಚಾಂದಿನಿ ಅನ್ನೋ ಹುಡುಗಿ ಜೊತೆ ಚಲ್ಚಲಾಗಿ ಆಡ್ತಾ ಇರೋದನ್ನ ನೋಡಿ ನನಗೆ ಅಸಹ್ಯ ಅನಿಸ್ತಾ ಇದೆ. ನೀವು ನನ್ನ ಮಗಳಿಗೆ ಹೇಗಾಗಿರ್ಬೇಡ. ಚಲ್ಚಲಾಗ ಮಾತಾಡೋದಕ್ಕೂ ಒಂದು ಮೀನಿಂಗ್ ಇರಬೇಕು. ಏನೋ ದೊಡ್ಡವರು ಅಂತ ಸುಮ್ಮನೆ ಇದ್ರೆ ತುಂಬ ಓವರಾಗಿ ಮಾತಾಡ್ತಾ ಇದ್ದೀರಾ ಆಂಟಿ ಇವತ್ತು. ಮಾತಾಡಲೇಬೇಕು. ನೀವು ನನ್ನ ಮಗಳನ್ನ ಬಿಟ್ಟು ಇನ್ಯಾರೋ ಹುಡುಗಿ ಜೊತೆ ಆ ಹದ್ದು ಮೀರಿ ನಡ್ಕೋತಾ ಇರೋದನ್ನ ನೋಡ್ಕೊಂಡು ಸಹಿಸ್ಕೊಳ್ಳೋಕ್ಕಾಗಲ್ಲ. ಜಸ್ಟ್ ಶಟ್ ಅಪ್ ಆಂಟಿ. ನನ್ನ ಶಾಲಿನಿ ಅಮ್ಮ ಅಂತ ಸುಮ್ಮನೆ ಇದ್ದೀನಿ. ಇನ್ನೊಂದು ಮಾತು ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಅಷ್ಟಕ್ಕೂ ಇದನ್ನೆಲ್ಲ ನೀವ್ಯಾಕೆ ಕೇಳ್ತಾ ಇದ್ದೀರಾ? ನಿಮ್ಮ ಮಗಳಿಗೆ ನನ್ನಿಂದ ಅನ್ಯಾಯ ಆಗ್ತಿದೆ ಅಂತಂದ್ರೆ ಅವರೇ ಬಂದು ನನಗೆ ಡೈರೆಕ್ಟಾಗಿ ಕೇಳ್ತಾರೆ. ಅವ್ರಿಗೆ ಇಲ್ದಿರೋ ಅನುಮಾನ ನಿಮ್ಗೆ ಯಾಕೆ ಆಂಟಿ ಬರುತ್ತೆ? ಯಾಕಂದ್ರೆ ನಾನು ಅವಳ ತಾಯಿ, ನಾನು ಅವಳು ಗಂಡ. ಯಾರ್ಯಾರ ವಿಷಯದಲ್ಲಿ ಹೆಂಗೆ ನಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೊಸದಾಗಿ ಪಾಠ ಹೇಳ್ಕೊಡಕ್ಕೆ ಬರಬೇಡಿ, ನನಗಿಷ್ಟ ಆಗಲ್ಲ. ಹಂಗೂ ನೀವೇನಾದ್ರು ಲೆಕ್ಚರ್ ಕೊಡಲೇಬೇಕು ಅಂತಿದ್ರೆ ಮೊದಲು ನಿಮ್ಮ ಮಗಳ ಹತ್ರ ಹೋಗಿ ಹೇಳಿ. ಅಟ್ಲೀಸ್ಟ್ ಗಂಡನ ಫೀಲಿಂಗ್ಸ್ನ ಒಂದು ಚೂರಾದರೂ ಅರ್ಥ ಮಾಡ್ಕೊಳ್ಳೋದಕ್ಕೆ.